ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಸಂಡೇ ವ್ಲಾಗ್ ಆಗಿರುತ್ತೆ. ಯಾಕಂದರೆ ನಂಗೆ ನೆನ್ನೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಅದಕ್ಕೆ ನಾನು ಸಂಡೇ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಇವಾಗ ನಾನು ಅಷ್ಟೇ ಎಲ್ಲ ಫುಲ್ ಕಿಚನೆಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು. ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಇವತ್ತು ವೀಕೆಂಡ್ ಅಲ್ವಾ, ಅದಕ್ಕೆ ನಮ್ಮ ಮನೆಯವ್ರು ಯಾವಾಗಲೂ ವೀಕೆಂಡಲ್ಲಿ ಚಿಕನ್ ಮಾಡಬೇಕು. ಅದಕ್ಕೆ ಇವತ್ತು ಚಿಕನ್ ಮಾಡೋಣ ಅಂದ್ಬಿಟ್ಟು ಚಿಕನ್ ತಂದರು. 1.5 kg ಅಷ್ಟು ಚಿಕನ್ ತಂದರು ಅವರು. ಇನ್ನೊಂದೇನೆಂದರೆ ಚಿಕನಲ್ಲಿ ನಾನು ಏನು ಮಾಡೋದ ಅಂತ ಯೋಚಿಸ್ತಿದ್ದೆ. ಅದಕ್ಕೆ ನಾನಿವತ್ತು ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ ಇವತ್ತು. ಚಿಕನ್ ಬಿರಿಯಾನಿ ಜೊತೆಗೆ ಮಾಡ್ತೀನಿ ನಾನು ಚಿಲ್ಲಿ ಚಿಕನ್ನ ಸೈಡ್ ಡಿಶ್ ಆಗಿ. ಬಿರಿಯಾನಿ ರೆಸಿಪಿ ನಾನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ನಾನು ಅದನ್ನ ಲಿಂಕ್ ಕೂಡ ಹಾಕಿದ್ದೀನಿ, ನನ್ನ ಚಾನಲಲ್ಲಿದೆ. ಇವಾಗ ಬನ್ನಿ ಚಿಲ್ಲಿ ಚಿಕನ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ರೆಸ್ಟೋರೆಂಟ್ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡೋದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿನ ಇಷ್ಟನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ. ಅಂದರೆ ಸ್ವಲ್ಪ ಸೊಪ್ಪುಗಳನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಈ ಥರ ಫುಲ್ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇವಾಗ ನಾನು ಹಾಕೋತಿದ್ದೀನಿ ನೋಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಇಷ್ಟೂ ಹಾಕೋತಿದ್ದೀನಿ. ಇನ್ನೊಂದೇನೆಂದರೆ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಜಾಸ್ತಿ ಖಾರ ಏನು ಬೇಡ, ನಮ್ಮ ಮನೇಲಿ ಪಾಂಡ ಇದ್ದಾನಲ್ವ, ಜಾಸ್ತಿ ಖಾರ ಮಾಡಿಬಿಟ್ರೆ ತಿನ್ನೋದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿನ ಹಾಕೋತೀನಿ. ನಿಮ್ಮ ಮನೇಲಿ ಏನಾದ್ರು ಮಕ್ಕಳು ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿನ. ಅಂದರೆ ಸ್ವಲ್ಪ ಸ್ಪೈಸಿಯಾಗಿ ಜಾಸ್ತಿ ಬೇಕು ಅಂದರೆ, ಇಲ್ಲ ಅಂದರೆ ಮೀಡಿಯಮಾಗಿರಲಿ ಅಂದರೆ ಒಂದು 5 ಹಾಕ್ಕೊಳ್ಳಿ ಸಾಕು. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ, ಅಂದರೆ ಫುಲ್ ಫೈನ್ ಪೇಸ್ಟ್ ಆಗಬೇಕು ಆ ಥರ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ತೋರಿಸ್ತಿದ್ದೀನಿ ನಿಮಗೆ. ಇಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ತುಂಬ ಅಂದರೆ ಸ್ವಲ್ಪ ತರಿಯಾಗಿ ಸಿಗಬಾರ್ದು, ಯಾಕಂದರೆ ಚಿಲ್ಲಿ ಚಿಕನ್ ಅಲ್ವಾ, ಸ್ವಲ್ಪ ತರಿಯಾಗಿ ಸಿಕ್ಕಿರೋ ಅಷ್ಟೇ ಚೆನ್ನಾಗಿರ. ಅದಕ್ಕೆ ಫುಲ್ ಫೈನ್ ಪೇಸ್ಟ್ ಅಂದರೆ ನುಣ್ಣಗೆ ರುಬ್ಕೊಳ್ಳಿ. ಇವಾಗ ಮಸಾಲ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ನಾನು ಒಂದು ಪಾತ್ರೆಗೆ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕೋತಿದ್ದೀನಿ. ಎಣ್ಣೆ ಏನು ಜಾಸ್ತಿ ಬೇಡ, ಯಾಕಂದರೆ ಚಿಕನಲ್ಲೇ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ವಾ, ಸ್ವಲ್ಪ ಎಣ್ಣೆ ಹಾಕಿದರೆ ಆಯಿತು. ಇವಾಗ ಎಣ್ಣೆ ಹಾಕಿದಾದಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೋತಿದ್ದೀನಿ. ಚಿಕ್ಕದಾದರೆ 2 ಈರುಳ್ಳಿನ ಬಳಸ್ಕೊಳ್ಳಿ. ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೋತಿದ್ದೀನಿ. ಇವಾಗ ಈರುಳ್ಳಿ ಫುಲ್ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋತೀನಿ. ಫುಲ್ ಚೇಂಜ್ ಆಗಬೇಕು, ಆವಾಗಲೇ ಚಿಕನ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಕಲರ್ ಚೇಂಜ್ ಆಗಬೇಕು. ನೋಡಿ ನಾನು ಇವಾಗ ತೋರಿಸ್ತೀನಿ ಹೇಗೆ ಕಲರ್ ಚೇಂಜ್ ಆಗಿದೆ ಅಂತ. ನೋಡಿ ಈ ಥರ ಬ್ರೌನಿಷ್ ಕಲರ್ ಬರಬೇಕು ಲೈಟಾಗಿ. ಇಷ್ಟು ಕಲರ್ ಚೇಂಜ್ ಆದರೆ ಈರುಳ್ಳಿ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ನಾನು ಒಂದು 3/4 kg ಅಷ್ಟು ಚಿಕನ್ನ ಹಾಕೋತಿದ್ದೀನಿ. ನೀವು ಬೇಕಾದ್ರೆ 1/2 kgಗೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಚಿಕನ್ನ ಹಾಕಿ ಈರುಳ್ಳಿ ಚಿಕನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನಾನು ಹೇಳಿದ್ನಲ್ಲ, ನಿಮ್ಗೆ ಅರ್ಧ kgಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡ್ಕೊಂಡು ನೀವು ಐಟಮ್ಸ್ನ ಹಾಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊತಿದ್ದೀನಿ. ಉಪ್ಪು ಹಾಕಿದ್ರೆ ಚಿಕನ್ ಇವಾಗಲೇ ನೀರು ಬಿಟ್ಕೊಂಡು ಎಣ್ಣೆ ಬಿಡುತ್ತೆ. ಇವಾಗ ಒಂದು ಸ್ವಲ್ಪ ಅರಿಶಿನದ ಪುಡಿನ ಸೇರಿಸ್ಕೊತಿದ್ದೀನಿ. ಸ್ವಲ್ಪ ಹಾಕೊಳ್ಳಿ, ಏನು ಜಾಸ್ತಿ ಏನು ಬೇಡ. ಇವಾಗ ಅರಿಶಿನದ ಪುಡಿ ಎಲ್ಲ ಹಾಕಿದಾದಮೇಲೆ ಒಂದು ಸಾರಿ ಮಿಕ್ಸ್ ಮಾಡಿ, ಅಂದರೆ ನಾನು ಹೇಳಿದ್ನಲ್ಲ, ನೀರು ಬಿಟ್ಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು ಚಿಕನ್ನ. ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಡಿ. ಇವಾಗ ನೀವು ನೋಡ್ಬೋದು ಚಿಕನ್ನು ನೀರು ಬಿಟ್ಟು ಎಣ್ಣೆ ಕೂಡ ಬಿಟ್ಕೊಂಡಿದೆ. ಆಗಲೇ ನೀರೆಲ್ಲ ಚೆನ್ನಾಗಿ ಸುಂಡಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಇಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು, ಚಿಕನ್ ಚೆನ್ನಾಗಿ ಬೇಯಬೇಕು. ಇವಾಗ ನಾನು ಮೊದಲೇ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಮಸಾಲೆ, ಅದೇ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಎಲ್ಲನೂ, ಆ ಮಸಾಲಾನ ಇವಾಗ ಹಾಕೋತಿದ್ದೀನಿ ನಾನು. ಫಸ್ಟು ಸ್ಟಾರ್ಟಿಂಗೇ ನೀರನ್ನ ಹಾಕೋಬಿಡಿ, ಸ್ವಲ್ಪ ಹಾಗೆ ಮಸಾಲದ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನಿಮ್ಮ ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಹಾಗೆ ಸುಕ್ಕ ಥರ ಇರಲಿ ಅಂತಂದರೆ ನೀರನ್ನ ಕಮ್ಮಿ ಹಾಕ್ಕೊಂಡ್ರೆ ಆಯಿತು. ಆಗ ಮಸಾಲ ಜೊತೆ ಚಿಕನ್ನ ಒಂದು 5 ಮಿನಿಟ್ಸ್ ಬೇಯೋದಕ್ಕೆ ಬಿಡಬೇಕೀಗ. ಇವಾಗ ನೀವು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕುದಿಸ್ಕೊಳ್ಳಿ, ಅಂದರೆ ಸ್ವಲ್ಪ ಚಿಕನೆಲ್ಲ ಸ್ವಲ್ಪ ಹಿಡಿಯೋವರೆಗೂ ಕುದಿಸ್ಕೊಂಡು. ಇವಾಗ ನೋಡಿ ಹೇಗೆ ಕುದೀತಾ ಇದೆ. ಇಷ್ಟು ಕುದೀತಾ ಇದೆ ಅಂದರೆ ಚಿಕನು ಬೆಂದಿದೆ ಅಂತ ಅರ್ಥ. ನೋಡೋಣ ಬನ್ನಿ ಇವಾಗ ನೆಕ್ಸ್ಟ್ ಹೇಗಿರುತ್ತೆ ಅಂತ. ನೋಡಿ ಈಗ ಚಿಕನು ಪರ್ಫೆಕ್ಟಾಗಿ ಬೆಂದಿದೆ. ನೀವು ನೋಡ್ಬೋದು, ನಾನಿಲ್ಲಿ ತೋರಿಸ್ತಿದ್ದೀನಿ ಹೇಗೆ ಬೆಂದಿದೆ ಅಂತ. ಇವಾಗ ಹಾಗೆ ನೋಡಿ ಸ್ಪೂನಲ್ಲೇ ಕಟ್ ಮಾಡಿ ತೋರಿಸ್ತಿದ್ದೀನಿ. ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಇವಾಗ ಚಿಕನ್ ಬೆಂದಿದ್ದಾದಮೇಲೆ ಲಾಸ್ಟಲ್ಲಿ ಇದಕ್ಕೆ ಒಂದು ಒಗ್ಗರಣೆ ಕೊಡೋದ್ರಿಂದ ಚಿಲ್ಲಿ ಚಿಕನ್ ನಿಜವಾಗ್ಲೂ ತುಂಬ ಟೇಸ್ಟಾಗಿ ಆಗುತ್ತೆ. ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಏನೇನು ಬೇಕು ಬನ್ನಿ ತೋರಿಸ್ತೀನಿ. ಇವಾಗ ಫುಲ್ ಚಿಕನ್ ಪರ್ಫೆಕ್ಟಾಗಿ ರೆಡಿ ಆಗಿದೆ ಕೂಡ.
ಇವಾಗ ಒಂದು ಪ್ಯಾನಿಗೆ ಒಗ್ಗರಣೆ ಹಾಕೋತಿದ್ದೀನಿ ಪ್ಯಾನ್ನಲ್ಲಿ. ಇವಾಗ ನಾನು ಒಂದು 3-4 ಸ್ಪೂನಷ್ಟೇ ತುಪ್ಪನ ಬಳಸ್ಕೊತಿದ್ದೀನಿ. ನೀವು ತುಪ್ಪ ಅಲ್ಲದೆ ಬೆಣ್ಣೆದು ಕ್ಯೂಬ್ಸ್ ಬರುತ್ತೆ ನೋಡಿ, ಬಟರ್ದು, ನೀವು ಬೆಣ್ಣೆನೂ ಕೂಡ ಆವಾಗ ಬಳಸ್ಕೋಬೋದು, ಬಟರ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ತುಪ್ಪನೇ ಇದ್ದಿದ್ದರಿಂದ ತುಪ್ಪ ಬೆಣ್ಣೆ ಎಲ್ಲ ಎರಡು ಸ್ವಲ್ಪ ಸೇಮ್ ಟೇಸ್ಟ್ ಕೊಡುತ್ತೆ ಅಲ್ವಾ, ಅದಕ್ಕೆ ನಾನು ಇವಾಗ ತುಪ್ಪನೇ ಹಾಕೋತಿದ್ದೀನಿ. ಇವಾಗ ತುಪ್ಪ ಕಾಯಲಿ, ಸ್ವಲ್ಪ ಚೆನ್ನಾಗಿ ಕಾಯಬೇಕು ತುಪ್ಪ. ಬೆಣ್ಣೆ ಕೂಡ ಹಾಕ್ಕೋಬೋದು, ಅದು ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಇವಾಗ ತುಪ್ಪ ಕಾದಿದ್ದಾದಮೇಲೆ ಒಂದು ಅರ್ಧ ಅಷ್ಟೇ ಈರುಳ್ಳಿ ಹಾಕೋತಿದ್ದೀನಿ. ಚಿಕ್ಕದಾದರೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ, ದೊಡ್ಡ ಸೈಜ್ ಆದರೆ ಅರ್ಧ ಹಾಕ್ಕೊಳ್ಳಿ. ಇವಾಗ ಅರ್ಧ ಈರುಳ್ಳಿ ಅಂದರೆ ದೊಡ್ಡದಾಗೆ ಕಟ್ ಮಾಡಿ ಹಾಕ್ಕೊಳ್ಳಿ, ಏನು ಪರವಾಗಿಲ್ಲ. ಇವಾಗ ಒಂದು 5-6 ಎಲೆ ಕರಿಬೇವಿನ ಎಲೆ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಉದ್ದುದಾಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು. ಇವಾಗ ಅದಾದಮೇಲೆ ಪುದೀನ ಎಲೆ ಕೂಡ ಹಾಕೋತಿದ್ದೀನಿ. ನಿಜವಾಗ್ಲೂ ಈ ಥರ ಒಗ್ಗರಣೆ ಕೊಡೋದ್ರಿಂದ ಚಿಲ್ಲಿ ಚಿಕನ್ ಫ್ಲೇವರ್ ನಿಜವಾಗ್ಲೂ ರೆಸ್ಟೋರೆಂಟ್ ಸ್ಟೈಲ್ ಥರನೇ ಇರುತ್ತೆ. ಇವಾಗ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ, ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಅಂದರೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಬ್ರೌನಿಷ್ ಕಲರ್ ಬಂದರೆ ಆಯಿತು. ಇವಾಗ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಇಲ್ಲಿ ನೀವು ನೋಡ್ಬೋದು, ಇವಾಗ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಇದನ್ನ ಒಗ್ಗರಣೆನ ಮಾಮೂಲಿ ಚಿಲ್ಲಿ ಚಿಕನ್ ಆ ಕಡೆ ಸ್ಟವಲ್ಲಿ ಇಟ್ಟಿದ್ನಲ್ಲ, ಆ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಇವಾಗ ಒಗ್ಗರಣೆ ಹಾಕಿ ಒಂದು ಮಿಕ್ಸ್ ಮಾಡಿಕೊಂಡ್ರೆ ರೆಸ್ಟೋರೆಂಟ್ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ ಆಯಿತು. ನಿಜವಾಗ್ಲೂ ಅಲ್ಟಿಮೇಟ್ ಆಗಿತ್ತು ಟೇಸ್ಟ್. ಈ ಥರ ಒಗ್ಗರಣೆ ಹಾಕೋದ್ರಿಂದನೇ ರೆಸ್ಟೋರೆಂಟ್ ಸ್ಟೈಲ್ ಫೀಲ್ ಕೊಡೋದು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಅಲ್ಟಿಮೇಟ್ ಆಗಿತ್ತು, ನಾನೇ ಹೇಳ್ತಿಲ್ವಾ. ಮಿಸ್ ಮಾಡದೆ ಈ ರೆಸಿಪಿನ ಒಂದು ಸಾರಿ ಟ್ರೈ ಮಾಡಿ. ಏನಾದ್ರು ಮಕ್ಕಳಿದ್ರಂತೂ ಈ ಥರ ರೆಸಿಪಿನ ಮಾಡಿಕೊಡಿ. ಚಿಕನ್ ತಿಂದೇ ಇರೋರು ಚಿಕನ್ನ ತಿಂತಾರೆ. ಉಪ್ಪೆಲ್ಲ ಚೆನ್ನಾಗಿ ಹಿಡ್ದಿತ್ತು, ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ ಸ್ಪೈಸಿಯಾಗೇ ಮಾಡಿದೆ. ನೀವು ನೋಡ್ಕೊಂಡು ಅಂದರೆ ಮಕ್ಕಳಿದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಖಾರ ಎಲ್ಲನೂ. ಇಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ. ದೊಡ್ಡವ್ರಿಗಾದರೆ ಸ್ವಲ್ಪ ಖಾರ ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರೋದು. ನಾನಿಲ್ಲಿ ಬಿರಿಯಾನಿ ಜೊತೆ ಸೈಡ್ ಡಿಶ್ ಆಗಿ ಚಿಲ್ಲಿ ಚಿಕನ್ನ ಮಾಡಿದ್ದೀನಿ. ನೀವು ಬೇಕಾದ್ರೆ ಅಂದರೆ ಕುಷ್ಕ ರೈಸು ಈ ಥರ ಫ್ಲೇವರ್ಡ್ ರೈಸ್ಗೆಲ್ಲ ಆರಾಮ್ಸಾಗಿ ಮಾಡ್ಕೋಬೋದು ಸೈಡ್ ಡಿಶ್ ಆಗಿ ನೀವು. ನಿಜವಾಗ್ಲೂ ಬಿರಿಯಾನಿ ಮಾತ್ರ ಸಖತ್ತಾಗಿತ್ತು. ಬಿರಿಯಾನಿ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು, ಲಿಂಕ್ನ ಹೋಗಿ ಚೆಕ್ ಮಾಡಿ. ಏನು ಗೊತ್ತಾ, ಬಿರಿಯಾನಿ ರೆಸಿಪಿ ನಾನು ನಿಮಗೆ ಅಂದರೆ ನನ್ನ ಚಾನಲಲ್ಲಿ ಬಿರಿಯಾನಿ ರೆಸಿಪಿ ಹಾಕಿದ್ದೀನಿ. ಇವತ್ತು ನಾನು ಸ್ಪೈಸಿಯಾಗಿ ಚಿಲ್ಲಿ ಚಿಕನ್ ಮಾಡೋಣ ಅಂತ ಅಂದ್ಕೊಂಡು ರೆಸ್ಟೋರೆಂಟ್ ಸ್ಟೈಲಲ್ಲಿ, ಅಂದರೆ ಸ್ಪೈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಲ್ಲಿ ಚಿಕನ್ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ದೀನಿ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬಂದಿದೆ. ಮಾಡಿದ್ದೀನಿ ಆಗಲೇ ನಾನು ಚಿಲ್ಲಿ ಚಿಕನ್ ಜೊತೆ, ಅಂದರೆ ಮಾಮೂಲಿ ಬಿರಿಯಾನಿ ಮಾಡಿದ್ದೀನಿ, ಗ್ರೀನ್ ಬಿರಿಯಾನಿ. ನಾನು ಆಗಲೇ ನಿಮಗೆ ಬಿರಿಯಾನಿ ರೆಸಿಪಿನ ಶೇರ್ ಮಾಡಿದ್ದೀನಿ, ಅದಕ್ಕೆ ನಾನು ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ. ಇವಾಗ ನಾನು ಚಿಲ್ಲಿ ಚಿಕನ್ ರೆಸಿಪಿ ಅಷ್ಟೇ ಹಾಕಿರೋದು. ಅದಕ್ಕೆ ಗೊತ್ತಾ, ಸಂಡೇ ಟೈಮ್ ಯಾವಾಗಲೂ ಇದೇ ಥರ ಈ ನಾನ್ ವೆಜ್ ಇರಲೇಬೇಕು ನಮ್ಮ ಮನೇಲಿ. ನಮ್ಮ ಪುಟ್ಟಾಗೆ ಒಂದು ಸ್ವಲ್ಪ ನಾನ್ ವೆಜ್ ಅಂದರೆ ಅವರು ವೀಕ್ ಫುಲ್ಲು ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಅಲ್ವಾ. ಮಿಡಲ್ ಡೇ ಯಾವತ್ತೂ ನಾವು ಚಿಕನ್ ಮಾಡಿಲ್ಲ. ಅದಕ್ಕೆ ಹಿಂಗೆ ವೀಕೆಂಡಲ್ಲಿ ಯಾವಾಗಾದ್ರೂ ನೆನೆ ಮಾಡಬೇಕಿತ್ತು. ಆಲ್ಮೋಸ್ಟ್ ನಾನು ಸ್ಯಾಟರ್ಡೇನೇ ಮಾಡಿಬಿಡ್ತೀನಿ. ಇವತ್ತು ನೆನೆ ಮಾಡೋಕ್ಕೆ ಹೋಗಲಿಲ್ಲ. ಮೊಳಕೆ ಕಟ್ಟಿದ ಸಾಂಬಾರು ಮಾಡಿಬಿಟ್ಟು, ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಮಾಡಿಬಿಟ್ಟು ಚಿಕನ್ ತೊಗೊಂಬಂದಿದ್ರು ಪುಟ್ಟ ಮಾಡಿ ಅಂತ. ಅದಕ್ಕೆ ನಾನು ಬಿರಿಯಾನಿ ಮಾಡಿ ತುಂಬ ದಿನ ಆಗ್ಬಿಟ್ಟಿತ್ತು. ನಾನು ಆಗಲೇ 1 ಮಂತ್ ಆಯಿತು ಬಿರಿಯಾನಿ ಮಾಡಿ. ನಾನು ಅಂದರೆ 1 ಮಂತಿಗೆ ಒಂದ್ಸತಿನಾದರೂ ಬಿರಿಯಾನಿ ತಿನ್ಬೇಕು ಅನ್ನಿಸ್ತಿರುತ್ತೆ. ಅದಕ್ಕೆ 1 ಮಂತ್ ಆಯ್ತಲ್ಲ ಬಿರಿಯಾನಿ ಮಾಡಿ ಅಂದ್ಬಿಟ್ಟು, ಅದಕ್ಕೆ ಇವಾಗ ಬಿರಿಯಾನಿ ಮತ್ತೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಚಿಲ್ಲಿ ಚಿಕನ್, ಗ್ರೀನ್ ಚಿಲ್ಲಿ ಚಿಕನ್ನೇ ಮಾಡಿದ್ದೀನಿ. ಸೇಮ್ ರೆಸ್ಟೋರೆಂಟಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಅದಕ್ಕೆ ಬಿರಿಯಾನಿ ರೆಸಿಪಿ ಶೇರ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಯಾಕಂದರೆ ನಾನು ಆಗಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅವ್ರ ಮಕ್ಕಳೇ ಬನ್ನಿ ಇಲ್ಲಿ 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 ನನ್ನ ಮಗ ಏನು ಗೊತ್ತಾ, ಇವನಂತೂ ಫುಲ್ ಇವತ್ತು ಅಡುಗೆ ಮನೆ ಬಿಟ್ಟೇ ಹೋಯ್ತಾ ಇಲ್ಲ. ಯಾಕೆ ಅಂದರೆ ಫುಲ್ ಇವತ್ತು ನಾನ್ ವೆಜ್ ಅಲ್ವಾ, ಈಗ ಚಿಕನ್ ತಿಂದ್ಬಿಡ್ಬೇಕು. ನೋಡಿ ಯಾವ ಥರ ಆಡ್ತಿದ್ದಾನೆ. ಚಿಕನ್ ಮೂಳೆ ತಿನ್ನಕ್ಕೆ, ಮೂಳೆ. ಬನ್ನಿ ಪುಟ್ಟ. ಪಾಪ ಏನು ಫುಲ್ ಬಿರಿಯಾನಿನ ನೀವೆಲ್ವಾ ಕೇಳ್ಕೊಂಡಿದ್ದು ಬಿರಿಯಾನಿ ಮಾಡು ಪೂರ್ತಿ ಇಷ್ಟೊಂದು ಮಾಡ್ಬಿಟ್ಟಿದ್ಯಾ? ನೀನೇ ತಾನೇ ಕೇಳ್ಕೊಂಡಿದ್ದು ಪಾಪ ಬಿರಿಯಾನಿ ಮಾಡು. ನಂಗೆ ಬಿರಿಯಾನಿ ತಿನ್ಬೇಕು ಅನಿಸ್ತೈತೆ ಅಂತ ಬಟ್ ಒನ್ ಟೈಮ್ ನಾರ್ಮಲ್ ಗ್ರೀನ್ ಬಿರಿಯಾನಿ, ಚಿಲ್ಲಿ ಚಿಕನ್. ವಾವ್ ಸೂಪರ್ ಪಾಪ. ಏನ್ ಪಾಪ ಇಷ್ಟು ಸಖತ್ತೈತಿ. ಅದು ಏನ್ ಗೊತ್ತಾ, ನಾನೇ ಮಾಡ್ತೀನಿ ಇವತ್ತು ಚಿಲ್ಲಿ ಚಿಕನ್ ಅಂತ. ಅದಕ್ಕೆ ನಾನಂದೆ ಇನ್ನೊಂದು ದಿನ ಮಾಡು ಪುಟ್ಟ, ಇವತ್ತು ವ್ಲಾಗ್ ಮಾಡ್ತಿದ್ದೀನಿ ಪ್ಲೀಸ್ ಅಂತ ಅಂದ್ಬಿಟ್ಟು
ನಾನು ಆಯ್ತು ಪಾಪ ನೀನು ಹಿಂಗಂದ್ಮೇಲೆ ನಾನು ಲಾಗ್ ಮಾಡೇ ತೋರಿಸ್ತೀನಿ ಪಾಪ ಚಿಲ್ಲಿ ಚಿಕನ್. ಒಂದಿನ ಚಿಲ್ಲಿ ಚಿಕನ್ ರೆಸಿಪಿ ಶೇರ್ ಮಾಡ್ತಾರೆ ಹೆಂಗ್ ಮಾಡೋದು ಅಂತ. ಇವ್ರೇನೋ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವಾಗ ಹೋಟೆಲಲ್ಲಿ ಚಿಲ್ಲಿ ಚಿಕನ್ ಮಾಡ್ತಿದ್ರಂತೆ. ಯಾರು ನಿಜ ಅಂದ್ಬಿಟ್ಟು ಗೈಸ್, ಹಂಗಿಲ್ಲ ಇಲ್ಲ ಏನಿಲ್ಲ. ಪಾಪ ಅವ್ರಿಗೆಲ್ಲ ಬೈ. ಏನು ಗೊತ್ತಾ, ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು. ಗ್ರೀನ್ ಬಿರಿಯಾನಿ ಜೊತೆ ಚಿಲ್ಲಿ ಚಿಕನ್ನು ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಎಷ್ಟು ಚೆನ್ನಾಗಿತ್ತು ಅಂದರೆ ಚಿಲ್ಲಿ ಚಿಕನು ಸೇಮ್ ಆ್ಯಸ್ ಇಟ್ ಈಸ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಕೊಡ್ತಾರೆ ಸ್ಪೈಸಿಯಾಗಿ ಹಾಗೆ ಇತ್ತು. ನೀವು ಒಂದ್ಸಾರಿ ಟ್ರೈ ಮಾಡಿ. ವೀಕೆಂಡ್ ಸ್ಪೆಷಲ್ ಹೇಳೋಂಗಿಲ್ಲ. ಸಾಕಾಯ್ತಾ? ಬಿರಿಯಾನಿ ಮಾತ್ರ ಅಲ್ಟಿಮೇಟ್ ಆಗೈತೆ ಅಲ್ವಾ? ಜೈ ಪಂಡ ನಿಜವಾಗ್ಲೂ ತುಂಬ ಚೆನ್ನಾಗೈತೆ. ಇನ್ನು ಚಿಕನ್ ಮಾಡಿದ್ರಂತೂ ನಮ್ಮನ್ನ ಬಿಟ್ಟು ಕದ್ಲಲ್ಲ ಒಂಚೂರು ಅಲ್ವಾ? ನಮ್ಗೊತ್ತು ಒಳ್ಳೊಳ್ಳೆ ಪೀಸ್ ಹಾಕ್ತಾರೆ ಪಾಪ. ಅಯ್ಯೋ ಅಲ್ಲಿಗೆ ಪಾಪ ಒಂಚೂರು. ಸರಿ ಆಯ್ತು. ಟೇಸ್ಟ್ ಆಗಿದೆ ಚಿಲ್ಲಿ ಚಿಕನು? ಸಖತ್ತಾಗಲ್ಲ. ಹೆಂಗೈತೆ? ರೆಸ್ಟೋರೆಂಟಲ್ಲಿ ಮಾಡ್ತಾರಲ್ಲ ಆ ಥರ ಆಯ್ತಾ? ಸೇಮ್ ಸಾಕಾಯ್ತಾ? ಸಖತ್ತಾಯ್ತು. ನಾನು ಇನ್ನೂ ವೆರೈಟಿಗೆ ಇನ್ನೊಂದು ಥರ ಚಿಲ್ಲಿ ಚಿಕನ್ ನಾನು ಮಾಡಿ ತೋರಿಸ್ತೀನಿ ಪಾಪ. ನೋಡ್ತೀನಿ ಪುಟ್ಟ ಯಾವಾಗ ಮಾಡ್ತೀಯ ಅಂತ. ನಾನು ಇವತ್ತು ಮಾಡೋಕ್ಕೆ ಬಿಡಲಿಲ್ಲ, ಮಾಡ್ತೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ನೀನು ಮಾಡಬೇಕು ಓಕೆನಾ ಚಿಲ್ಲಿ ಚಿಕನ್ನ? ಬಿರಿಯಾನಿ ಮಸ್ತಾಗೈತೆ. ಒಳ್ಳೆ ವೀಕೆಂಡ್ ಅಲ್ವಾ? ಸಖತ್ತಾಗೈತೆ. ಸೂಪರಾ? ನೆಕ್ಸ್ಟ್ ಲೆವೆಲ್. ಮುದ್ದು ಮಗನೇನೆ ಮುದ್ದ ಫುಲ್ಲು ಟೆನ್ಷನ್ ಜಾಸ್ತಿ ಅವನಿಗೆ. ಅದಕ್ಕೆ ಹಂಗೆ ಪಡ ಇಲ್ಲಿ ತಗೋ. ಏ ಪಾಪ ಚಿಲ್ಲಿ ಚಿಕನ್ ಜೊತೆ ಪಾಪ ಬಿರಿಯಾನಿನ ಆ್ಯಡ್ ಮಾಡ್ಕೊಂಡು ತಿಂತಾರೆ. ಇನ್ನೂ ನೆಕ್ಸ್ಟ್ ಲೆವೆಲ್. ಪಾಪ ಅವರೇ ನೋಡತ್ತೀನಿ ಟೇಸ್ಟ್ ಚೆನ್ನಾಗೈತೆ. ಆಗಲೇ ಟೇಸ್ಟ್ ಮಾಡಿದ್ನಲ್ಲ ನಾನು. ಬಿರಿಯಾನಿ ಸಾಕಾಗೈತೆ. ನೆಕ್ಸ್ಟ್ ಲೆವೆಲಾ? ಚಿಲ್ಲಿ ಚಿಕನ್ ಚೆನ್ನಾಗಿದೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಅಲ್ವಾ? ಸಾಕಾಯ್ತು. ಆದ್ರೂ ವೀಕೆಂಡಲ್ಲಿ ನಾನ್ ವೆಜ್ ಇಲ್ಲದೆ ಅಂದರೆ ಒಂಥರ ವೀಕೆ ಫುಲ್ಫಿಲ್ ಆಗಲ್ಲ ಅಲ್ವಾ? ಅಭ್ಯಾಸ ಆಗ್ಬಿಟ್ಟು ಇನ್ನೇನು ವೆರೈಟಿ ಅಲ್ವಾ? ಅಲ್ಲ ತಂದಿರೋದು ಯಾರು? ನಾನ್ ತಂದ? ನಾನೇ ತಂದಿರೋದು. ನೀನೇ ತಾನೇ ಬೇಕು ಅಂದಿದ್ದು, ಅದಕ್ಕೆ ಮಾಡಿದ್ದು. ನೀನ್ ಬಿಡವ ಹತ್ತಿದ್ಯಾ ಮತ್ತೆ? ಹೋಗ್ಲಿ ಬಾ. ಚೆನ್ನಾಯ್ತಾ? ಓಕೆ ಬಾಯ್ ಹೇಳ್ಬಿಡಿ. ಸಾಕಾಗೈತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಟು ಯು.